ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಒಂದು ಸುಂದರ ಸ್ಥಳಕ್ಕೆ ಬಂದಿದ್ದೇವಲ್ಲವ? ಒಂದು ನದಿಯು ಸಮುದ್ರವು ಸೇರುವಂಥ ಸ್ಥಳವಿದು. ಇದು ನಾವು ನಿನ್ನೆಯವರೆಗೂ ಮಣಪ್ಪಾಡು ಭಾಗವನ್ನು ನೋಡಿದೆವು. ಇದು ಭತ್ತದ ಜೀವನದಿ ತಾಮಿರಬರಣಿ ನದಿ ಸಮುದ್ರದಲ್ಲಿ ಬಂದು ಸೇರುವ ಸ್ಥಳ. ಪುನ್ನೈಕಾಯಲ್ ಎಂಬಲ್ಲಿ ಈ ಒಂದು ಸ್ಥಳ ಇದೆ ನೋಡಿ. ಆ ನದಿಯ ನೀರು ಬಂದು ಸಮುದ್ರದಲ್ಲಿ ಸೇರುವ ಒಂದು ಸ್ಥಳವಿದು. ತುಂಬ ಸುಂದರವಾದ ಸ್ಥಳ. ಈ ಸ್ಥಳದಿಂದ ನಿಮ್ಮೊಟ್ಟಿಗೆ ಮಾತನಾಡುವುದರಲ್ಲಿ ನಾನು ಸಂತೋಷ ಪಡುತ್ತೇನೆ. ದೇವರು ನಿಮಗೊಂದು ಮಾತು ಕೊಡುತ್ತಾರೆ. ಮೀಕ 7ನೇ ಅಧ್ಯಾಯ 15ನೇ ವಾಕ್ಯ. ನಾನು ಅದ್ಭುತಗಳನ್ನು ತೋರಿಸುವೆನು. ದೇವರು ನಿಮ್ಮ ನೋಡಿ ಹೇಳುತ್ತಾರೆ, ನನ್ನ ಮಗನೇ, ನಿನಗೆ ಅದ್ಭುತಗಳನ್ನು ತೋರಿಸುವೆನು. ನನ್ನ ಮಗಳೇ, ನಿನಗೆ ಅದ್ಭುತಗಳನ್ನು ತೋರಿಸುವೆನು. ಯಾವುದೋ ಒಂದು ಅದ್ಭುತ ನಿಮ್ಮ ಜೀವಿತದಲ್ಲಿ ನಡೆಯಬೇಕಾಗಿದೆ. ಒಂದು ಅದ್ಭುತ ನಡೆದರೆ ಮಾತ್ರ ಸಾಧ್ಯ, ಇಲ್ಲ ಅಷ್ಟೇ ಮುಗಿದು ಹೋಯಿತು ಎಂಬ ಪರಿಸ್ಥಿತಿಯಲ್ಲಿ ಇದ್ದೀರಾ? ನಿಮ್ಮ ಕುಟುಂಬದ ಕಾರ್ಯ, ಇಲ್ಲ ನಿಮ್ಮ ಬಿಸ್ನೆಸ್ ಕಾರ್ಯ, ಕೆಲಸದ ಕಾರ್ಯ, ಮಕ್ಕಳ ಕಾರ್ಯ, ಎಲ್ಲ ನಂಬಿಕೆ ಬತ್ತಿ ಹೋಯಿತು, ಒಂದು ಅದ್ಭುತ ನಡೆದರೆ ಮಾತ್ರ ಸಾಧ್ಯ ಅಂದುಕೊಳ್ಳುತ್ತೀರಲ್ಲ? ಪ್ರಕೃತಿಗೆ ಮೀರಿದಂತ ಕಾರ್ಯವೇ ಅದ್ಭುತ. ದೇವರು ಹೇಳುತ್ತಾರೆ, ನಾನು ನಿನಗೆ ಮಾಡುವೆ. ನೀನು ಅಂದುಕೊಳ್ಳುತ್ತೀಯಲ್ಲ, ಒಂದು ಅದ್ಭುತ ನಡೆದರೆ ಮಾತ್ರ ಸಾಧ್ಯ, ಇಲ್ಲ ಅಷ್ಟೇ ಎಂದು ಅಂದುಕೊಳ್ಳುತ್ತೀಯಲ್ಲ? ನಾನು ಆ ಕಾರ್ಯದಲ್ಲಿ ನಿನಗೆ ಅದ್ಭುತಗಳನ್ನು ತೋರಿಸುವೆ ಎಂದು ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರು ನಿಮ್ಮ ನೋಡಿ ಹೇಳುತ್ತಾರೆ. ಆತನು ಹೇಳಿದರೆ ಹೇಳಿದಂತೆ ಮಾಡುವನು. ನಿಮಗೆ ಅದ್ಭುತಗಳನ್ನು ತೋರಿಸುವೆನು ಅಂದರೆ ಖಂಡಿತವಾಗಿ ನೀವು ಯಾವ ಕಾರ್ಯದಲ್ಲಿ ನೀವು ನಂಬಿಕೆಯನ್ನು ಕಳಕೊಂಡಿರೋ ಅದರಲ್ಲಿ ಒಂದು ಅದ್ಭುತ ನಡೆಯುವುದನ್ನು ನೀವು ನೋಡುವಿರಿ. ಹಾಗಾದರೆ ಅಸಾಧ್ಯವನ್ನು ಸಾಧ್ಯ ಮಾಡುವ ದೇವರು ಆತನು. ಸಮುದ್ರವನ್ನು ವಿಭಾಗಿಸಲು ಸಾಧ್ಯವಾ? ಇಲ್ಲ ಅಲ್ಲವಾ? ಆದರೆ ದೇವರು ವಿಭಾಗಿಸಿ, ಅದೇ ಅದ್ಭುತ. ಸಮುದ್ರವನ್ನು ಎರಡಾಗಿ ವಿಭಾಗಿಸಿ ಅದರ ಮಧ್ಯದಲ್ಲಿ ಜನರನ್ನು ನಡೆಯ ಮಾಡಿದನು. ಒಂದು ಮರುಭೂಮಿಯಲ್ಲಿ 30 ಲಕ್ಷ ಜನರನ್ನು 40 ವರ್ಷಗಳು ನಡೆಸಲು ಸಾಧ್ಯವಾ? ಅಲ್ಲಿ ಏನೂ ಇಲ್ಲ, ತಿನ್ನಲು ಏನೂ ಇಲ್ಲ, ಒಂದು ಮರ ಕೂಡ ಇಲ್ಲ, ನೀರಿನ ಬುಗ್ಗೆ ಕೂಡ ಇಲ್ಲ, ನೀರು ನದಿ ಏನೂ ಕೂಡ ಇಲ್ಲ. ಹೇಗೆ ನಡೆಸಲು ಸಾಧ್ಯ? ದೇವರು ನಡೆಸಿದರು. ಅದೇ ಅದ್ಭುತ. ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಅಸಾಧ್ಯ ಎಂದು ನೀವು ಅಂದುಕೊಂಡಿರಿ, ಬಂದು ಬಿಟ್ಟಿರಿ. ದೇವರು ಹೇಳುತ್ತಾರೆ, ನನ್ನ ಮಕ್ಕಳೇ, ನಿಮಗೆ ಅದ್ಭುತಗಳನ್ನು ತೋರಿಸುವೆನು. ನೀವು ನಂಬುತ್ತೀರಾ? ದೇವರು ನನಗೂ ಒಂದು ಅದ್ಭುತ ಮಾಡುವರು. ಈ ಕಾರ್ಯದಲ್ಲಿ ಒಂದು ಅದ್ಭುತ ಮಾಡುವರು. ಈ ವಾಗ್ದಾನ ನನಗಾಗಿಯೇ. ನನ್ನ ಜೊತೆ ದೇವರು ಮಾತನಾಡುತ್ತಿದ್ದಾರೆಂದು ನಂಬುತ್ತೀರಾ? ಹಾಗಾದರೆ ಪ್ರಾರ್ಥಿಸೋಣವಾ? ಯಾವ ಕಾರ್ಯದಲ್ಲಿ ನಿಮಗೊಂದು ಅದ್ಭುತ ನಡೆಯಬೇಕೆಂದು ನೀವು ಎದುರು ನೋಡುತ್ತಿದ್ದೀರಿ? ಆ ಕಾರ್ಯದಲ್ಲಿ ಈಗ ಅದ್ಭುತ ನಡೆಯಲಿ ಎಂದು ಪ್ರಾರ್ಥಿಸೋಣ. ತಂದೆಯೇ, ನೀವು ಅದ್ಭುತಗಳನ್ನು ಮಾಡುವ ದೇವರು, ನಮಗೆ ಕೊಟ್ಟ ಈ ವಾಗ್ದಾನಕ್ಕಾಗಿ ಸ್ತೋತ್ರ. ಈ ಮಗನು, ಈ ಮಗಳು ಈ ಕಾರ್ಯದಲ್ಲಿ ನನಗೊಂದು ಅದ್ಭುತ ನಡೆದರೆ ಮಾತ್ರ ಸಾಧ್ಯ, ಅದ್ಭುತ ನಡೆಯಲೇಬೇಕು ಎಂದು ನಂಬಿಕೆಯಿಂದ ಪ್ರಾರ್ಥಿಸುತ್ತಾರಲ್ಲ, ಯೇಸು ಕ್ರಿಸ್ತನ ನಾಮದಲ್ಲಿ ಆ ಕಾರ್ಯದಲ್ಲಿ ಅದ್ಭುತ ನಡೆಯಲಿ. ಹಿಂದೆ ಆ ಅದ್ಭುತವನ್ನು ಕಂಡು ಹರ್ಷಿಸಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.